ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 15ನೇ ಭಾಗ. 14ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 1ನೇ ಸರ್ಗದ ಸಮಾಪ್ತಿಯಾಗಿತ್ತು. ಹಾಗೆ ಮಣಿಮಂಜರಿಯ 8ನೇ ಸರ್ಗದ ಶ್ರವಣವು ಕೂಡ ಕೊನೆಗೊಂಡಿತ್ತು. ಹನುಮ ಭೀಮ ಅವತಾರಗಳ ವರ್ಣನೆ ಬಳಿಕ ಏನೇನು ಘಟನಾವಳಿಗಳು ನಡೆದವು ದೈತ್ಯರ ಪಕ್ಷದಲ್ಲಿ, ಅವರು ಭೀಮ, ದ್ರೌಪದಿ, ಕೃಷ್ಣ ಇವರ ಮೇಲೆ ದ್ವೇಷ ಮಾಡಲಿಕ್ಕಾಗಿ ಏನೇನು ಮಾಡಿದರು ಅನ್ನೋದನ್ನೆಲ್ಲ ಮಣಿಮಂಜರಿಯಲ್ಲಿ ವಿಸ್ತಾರವಾಗಿ, ಮಧ್ವವಿಜಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದನ್ನು ಶ್ರವಣ ಮಾಡಿದೆವು. ಇನ್ನು ಮಧ್ವವಿಜಯದ 2ನೇ ಸರ್ಗದಲ್ಲಿ ಇಲ್ಲಿಂದ ಪ್ರಾರಂಭ ಮಾಡಿಕೊಂಡು 16ನೇ ಸರ್ಗದ ತನಕ ಆಚಾರ್ಯರ ಹುಟ್ಟು, ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದ್ದು, ಅವರು ಗ್ರಂಥ ರಚನೆ ಮಾಡಿದ್ದು, ಅವರು ಲೀಲೆಗಳನ್ನು ತೋರಿಸಿದ್ದು, ಇದನ್ನೆಲ್ಲ ಕವಿ ವರ್ಣನ ಮಾಡ್ತಾರೆ. ಮಣಿಮಂಜರಿಯಲ್ಲಿ ಆಚಾರ್ಯರ ಹುಟ್ಟು, ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದ್ದು ಇತ್ಯಾದಿನ ಸಂಕ್ಷಿಪ್ತವಾಗಿ 2-3 ಶ್ಲೋಕಗಳಲ್ಲಿ ಹೇಳಿ ಮುಗಿಸಿದರು. ಆದರೆ ಅದರ ಹಿನ್ನೆಲೆಯನ್ನು ವಿಸ್ತಾರವಾಗಿ ಹೇಳಿದರು. ಇಲ್ಲಿ ಆಚಾರ್ಯರ ಜೀವನ ಚರಿತ್ರವನ್ನು ವಿಸ್ತಾರವಾಗಿ ಹೇಳ್ತಾರೆ. ಶಂಕರ ವಿಜಯಗಳು 2-3 ಇವೆ. ಆದರೆ ಆಚಾರ್ಯರ ಜೀವನ ಚರಿತ್ರೆಗಳು ಹೀಗೆ ಮಧ್ವ ವಿಜಯ ಅನ್ನೋ ಹೆಸರಿನಲ್ಲಿ 2-3 ಇಲ್ಲ. ಮಧ್ವ ವಿಜಯ ಇರೋದು ಒಂದೇ. ಇನ್ನು ಋಷಿಕೇಶ ತೀರ್ಥರ ಸನ್ಯಾಸ ಪದ್ಧತಿ, ಅಣುಮಧ್ವ ವಿಜಯ ಇತ್ಯಾದಿ ಕೆಲವಿವೆ. ಪ್ರಧಾನ ಘಟನಾವಳಿಗಳನ್ನು ಸಂಬಂಧಪಟ್ಟಂತೆ ನಾವೇನಾದರೂ ವಿಚಾರ ಮಾಡಲಿಕ್ಕೆ ಹೋದರೆ ಅದರಲ್ಲಿ ಹೆಚ್ಚು ವಿವಾದ ಇಲ್ಲ. ಆಚಾರ್ಯರ ಜೀವನ ಚರಿತ್ರದಲ್ಲಿ ಉಡುಪಿ ಕೃಷ್ಣನ ಪ್ರತಿಷ್ಠೆ, ಉಡುಪಿ ಕೃಷ್ಣನನ್ನು ತಂದಿದ್ದೆಲ್ಲಿಂದ ಇತ್ಯಾದಿ ಕೆಲವು ಸಂಗತಿಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಘಟನಾಕ್ರಮಗಳಲ್ಲಿ, ಮುಖ್ಯ ಘಟನಾಕ್ರಮಗಳಲ್ಲಿ ವಿವಾದ ಇಲ್ಲ. ಆದರೆ ಶಂಕರ ವಿಜಯದಲ್ಲಿ ಅದು ಎಲ್ಲರಿಗೂ ಒಪ್ಪಿಗೆ ಆಗಿರುವಂಥ ಶಂಕರ ವಿಜಯವೇ ಈಗಿಲ್ಲ. ಕಾಂಚಿ ಪೀಠದ ಶಂಕರ ವಿಜಯ ಒಂದು, ಶೃಂಗೇರಿ ಪೀಠದ ಶಂಕರ ವಿಜಯ ಒಂದು, ಹೀಗೆ ಬಹಳ ಅಸ್ತವ್ಯಸ್ತ ಆಗಿ ಹೋಗಿವೆ. ಆ ಮಟ್ಟಿಗೆ ಆಚಾರ್ಯರ ಜೀವನ ಚರಿತ್ರವನ್ನು ತಿಳ್ಕೊಳ್ಳಿಕ್ಕೆ ನಮಗೊಂದು ಸ್ಪಷ್ಟವಾದಂಥ ದಾಖಲೆ ಈ ಮಣಿಮಂಜರಿ ಮತ್ತು ಮಧ್ವ ವಿಜಯ. ಅದಲ್ಲದೆ ಋಷಿಕೇಶ ತೀರ್ಥರ ಸಂಪ್ರದಾಯ ಪದ್ಧತಿ ಮತ್ತು ಅಣುಮಧ್ವ ವಿಜಯ ಇತ್ಯಾದಿಗಳು, ಅದನ್ನು ಕೂಡ ಮುಂದೆ ನಾವು ನೋಡೋರಿದ್ದೇವೆ. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೆ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾ ಶರಣಂ ಪ್ರಜಗ್ಮುಹು. ಶ್ಲೋಕ ನಾನು ಯಾಕೆ ಓದಿದಂದರೆ, ಈ ಎಲ್ಲ ಮಧ್ವ ವಿಜಯದ ಟಿಪ್ಪಣಿಗಳಲ್ಲಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂಥ ಛಂದಸ್ಸು, ವೃತ್ತ ಯಾವುದು ಅನ್ನೋದ್ರ ಬಗ್ಗೆ ಹೆಚ್ಚು ವಿವರಣೆ ಇರೋದಿಲ್ಲ. ಆದರೆ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು 3ನೇದು ಅಂಗವಾಗಿ ಬಹಳ ಪ್ರಧಾನವಾದ ಅಂಗ. ಅದು ಕೂಡ ತತ್ವಜ್ಞಾನಕ್ಕೆ ಬಹಳ ಮುಖ್ಯವಾದಂಥ ಸಹಕಾರಿ. ಅದನ್ನು ಕೂಡ ತಿಳ್ಕೊಳ್ಳೇಬೇಕು. ನಾನು 1ನೇ ಸರ್ಗವನ್ನು ಪ್ರಾರಂಭ ಮಾಡುವಾಗ ಅದನ್ನು ಹೇಳಲಿಕ್ಕೆ ಮರ್ತು ಹೋದೆ. ನಾನು ಬಹಳ ವಿಶೇಷವಾಗಿ ಶ್ರಮ ಪಡಬೇಕಾಗಿಲ್ಲ. ಆ ಛಂದಸ್ಸು, ಅದರ ಪ್ರಭೇದ, ಅದರ ಅಭಿಮಾನಿ ದೇವತೆಗಳು ಯಾರು ಅಂತ ತಿಳ್ಕೊಳ್ಳಿಕ್ಕೆ ವಿದ್ಯಾವಾಚಸ್ಪತಿ ಗೋವಿಂದಾಚಾರ್ಯರು ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ. ಅದು ಬೇರೆ ಟಿಪ್ಪಣಿಗಳಲ್ಲಿ ಇಲ್ಲ. ಆದರೆ 1ನೇ ಸರ್ಗದ ಬಗ್ಗೆ ಅವ್ರು ಏನು ಹೇಳಿದ್ರು ಅನ್ನೋದನ್ನು ಈಗ ಹೇಳ್ತೇನೆ. 53ನೇ ಪದ್ಯ ತನಕ, 54-55 ಬೇರೆ, 53ನೇ ಪದ್ಯ ತನಕ ಅವೆಲ್ಲ ತ್ರಿಷ್ಟುಪ್ ಛಂದಸ್ಸು. ತ್ರಿಷ್ಟುಪ್ ಅಂತ ಹೇಳಿ ಅದನ್ನು ವೇದದಲ್ಲಿ ಹೇಳ್ತಾರೆ. ಅದರದೇ ಪ್ರಭೇದ ಇಂದ್ರ ವಜ್ರಾವೃತ್ತ ಅಂತ. ಆ ತ್ರಿಷ್ಟುಪ್ ಛಂದಸ್ಸಿಗೆ ಶಚೀದೇವಿ ಅಭಿಮಾನಿನಿ ದೇವತೆ, ರುದ್ರನು ದೇವತೆಯನ್ನು ಕೂಡ ಅದಕ್ಕೆ ಅಭಿಮಾನಿ ದೇವತೆ ಅಂತ ಹೇಳ್ತಾರೆ. ಇಂದ್ರ ವಜ್ರಾವೃತ್ತ, ಇಂದ್ರಂ ಗಚ್ಚತಿ ಇತಿ ರಮತೆ. ಇಂದ್ರ ವಜ್ರ ಅಂದರೆ ಇಂದ್ರನನ್ನು ಹೋಗುವವಳು, ಇಂದ್ರನ ಸಮೀಪಕ್ಕೆ ಹೋಗುವವಳು, ಹೀಗೆ ಅರ್ಥದಲ್ಲಿ ಇಂದ್ರನ ಪತ್ನಿ ಅನ್ನೋ ಅರ್ಥದಲ್ಲಿ ಇಂದ್ರ ವಜ್ರ. ಈಗ ಅದನ್ನು ಅನುಸಂಧಾನ ಮಾಡ್ಕೋಬೇಕು. ಉಪೇಂದ್ರ ವಜ್ರ, ಕೆಲವು ಕಡೆ ಇಂದ್ರ ವಜ್ರ, ಉಪೇಂದ್ರ ವಜ್ರ ಅಂತ ಸ್ವಲ್ಪ ಅದರಲ್ಲೇ ವ್ಯತ್ಯಾಸ ಇದೆ. ಅಂಥದ್ದೆಲ್ಲ ಒಂದು ಛಂದಸ್ಸು ಈ 1ನೇ ಪದ್ಯದಲ್ಲಿದೆ. ಅದೆರಡೂ ಸೇರಿದರೆ ಅದಕ್ಕೆ ಉಪೇಂದ್ರ ಮಾಲಾ ಅಂತ ಕೂಡ ಹೀಗೆ ಕರೀತಾರೆ. ಇಂಥ ಛಂದಸ್ಸುಗಳನ್ನೆಲ್ಲ ನಾವು ಅನುಸಂಧಾನ ಮಾಡಬೇಕು. ಅನುಸಂಧಾನ ಮಾಡಿ ಆ ಛಂದೋಭಿಮಾನಿ ದೇವತೆಗಳನ್ನು ಕೂಡ ತಿಳ್ಕೊಳ್ಬೇಕು. ಅದಕ್ಕೆ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ದೇವಿ ಗಾಯತ್ರಿ ಛಂದ ಅಂತೀಗೆಲ್ಲ ಹೇಳ್ತೀವಿ. ಆ ಗಾಯತ್ರಿ ಛಂದಸ್ಸಿಗೆ ಅಗ್ನಿ ಪತ್ನಿ ಸ್ವಾಹ, ಶಚೀದೇವಿ ಇವರೆಲ್ಲ ದೇವತೆಗಳು ಕೂಡ ಅದಕ್ಕೆ ನಿಯಾಮಕರು. ಅದನ್ನೆಲ್ಲ ತಿಳ್ಕೊಳ್ಬೇಕು. ಅದನ್ನೆಲ್ಲ ತಿಳ್ಕೊಂಡು ಆಯಾ ಮಂತ್ರಗಳನ್ನು ಜಪ ಮಾಡಿದರೆ ಅದರಿಂದ ಫಲ ಹೆಚ್ಚು.
ಇದು ಆ ಮೊದಲನೇ ಸರ್ಗಕ್ಕೆ ಸಂಬಂಧಪಟ್ಟಂತೆ ಆಯಿತು. ಮೊದಲನೇ ಸರ್ಗದ 54 ಮತ್ತು 55ನೇ ಛಂದಸ್ಸುಗಳಿಗೆ ಸಂಬಂಧಪಟ್ಟಂತೆ ಕೂಡ ನಾವು ಒಂದು ಅವಲೋಕನ ಮಾಡಿ ಮುಂದುವರಿಬೇಕು. ನಿಗಮ ಸನ್ಮಣಿ ದೀಪಗಣೋ ಭವತ್ ತದುರುವಾಗ್ಗಣ ಪಂಕನಿಗೂಢ ಭಾಹ ಅವಿದುಷಾಮಿತಿ ಸಂಕರ ತಾಕರ ಸಕಿಲ ಸಂಕರ ಇತ್ಯಭಿಶುಶ್ರುವೆ. ನೋಡಿ ಎಷ್ಟು ಲಲಿತವಾದ ವೃತ್ತಗಳನ್ನು ನಾರಾಯಣ ಪಂಡಿತರು ಪ್ರಯೋಗ ಮಾಡಿರ್ತಾರೆ ಅಂದರೆ ಇದನ್ನ ಅನ್ನೋದನ್ನು ನೋಡ್ರಿ. ನಿಗಮ ಸನ್ಮಣಿ ದೀಪಗಣೋ ಭವತ್ ತದುರುವಾಗ್ಗಣ ಪಂಕನಿಗೂಢ ಭಾಹ ಅವಿದುಷಾಮಿತಿ ಸಂಕರ ತಾಕರ ಸಕಿಲ ಸಂಕರ ಇತ್ಯಭಿಶುಶ್ರುವೆ. ಕೇಳಲಿಕ್ಕೆ ಬಹಳ ಮನೋಜ್ಞವಾದಂಥ ವೃತ್ತಗಳು. ಇದು ಜಗತಿ ಛಂದಸ್ಸು, ಆದಿತ್ಯನೇ ಇದಕ್ಕೆ ದೇವತೆ. ಅದರ ಪ್ರಭೇದ ಧೃತ ವಿಲಂಬಿತ ಅಂತ ನೋಡ್ರಿ. ವಿಲಂಬಿತ ತಾಳ ಇದೆಲ್ಲ ನಿಮ್ಗೆ ಗೊತ್ತಿರ್ತದೆ. ಅವಿದುಷಾಮಿತಿ ಸಂಕರ ತಾಕರ ಸಕಿಲ ಸಂಕರ ಇತ್ಯಭಿಶುಶ್ರುವೆ. ವಿಲಂಬ ಅಲ್ಲೊಂದು ವಿಲಂಬಿತ, ಧೃತ ವಿಲಂಬಿತ ಅಂತ ಈಗ ಅದರದ್ದು ಛಂದಸ್ಸು. ಇದು 54ನೇ ಪದ್ಯಕ್ಕೆ. ಮುಂದೆ 55ನೇ ಪದ್ಯದಲ್ಲಿ ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯಾಯುತ್ಥಂ ವೆದರತ ಗಿರಾಂ ದಿಕ್ಷು ಭೂಜ ಪ್ರಸಿದ್ಧಿಂ ಆನಂದಾದ್ಯೈರ್ ಗುರುಗುಣಗಣೈ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸ್ಸಿ ಚ ಸತಾಂ ಹಂತ ನೂನಂ ತಿರೋಭೂತ್. ಇದು 55ನೇ ಶ್ಲೋಕ. ಅದಕ್ಕೆ ಅತಿ ಛಂದಸ್ಸು ಅಂತ, ಅದು ವೈದಿಕ ಛಂದಸ್ಸು ಮೂಲತಃ. ಅದರದ್ದು ಒಂದು ಪ್ರಭೇದ ಮಂದಾಕ್ರಾಂತ ಅಂತ. ಮಂದಾಕ್ರಾಂತ ಅಂತಂದ್ರೆ ನಿಧಾನವಾಗಿ ಸಂಚಾರ ಮಾಡೋದು ಅಂತ ಅರ್ಥ. ಇದಕ್ಕೆಲ್ಲ ಸರ್ವದೇವ ಸ್ತ್ರೀಯರು ಕೂಡ ಅಭಿಮಾನಿನಿಯರು ಅಂತ ವರ್ಣನೆ ಮಾಡ್ತಾರೆ. ಈ ಮಂದಾಕ್ರಾಂತ ಅಂದರೆ ನಿಧಾನವಾಗಿ ಸಂಚಾರ ಮಾಡೋದಾದ್ರಿಂದ ಆ 54ಕ್ಕೆ ಹೋಲಿಸಿದ್ರೆ 55ರಲ್ಲಿ ಸ್ವಲ್ಪ ನಿಧಾನವಾದ ನಡೆ ಇದೆ. ಇದನ್ನೆಲ್ಲ ತಿಳ್ಕೊಂಡು ಆಯಾ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು. ಮತ್ತು ಆ 54, 55ರಲ್ಲಿ ಏನು ನಡೀತು ಅನ್ನೋದು ಸುಮ್ಮನೆ 2 ವಾಕ್ಯದಲ್ಲಿ ಅನುವಾದ ಮಾಡ್ತೀನಿ. ಶಂಕರರು ಹುಟ್ಟಿದರು, ಎಲ್ಲ ಶಾಸ್ತ್ರಗಳನ್ನು ಕಳಸ ಮೇಲೋಗರ ಮಾಡಿಬಿಟ್ರು. ಬೌದ್ಧ ಧರ್ಮವನ್ನೇ ಮತ್ತೊಂದು ಹೊಸ ಹೊದಿಕೆಯಲ್ಲಿ ಅದ್ವೈತ ಅನ್ನೋ ದೃಷ್ಟಿಯಿಂದ, ವೈದಿಕ ಧರ್ಮ ಅನ್ನೋ ದೃಷ್ಟಿಯಿಂದ ಸಮಾಜದಲ್ಲಿ ಪ್ರಚಾರ ಮಾಡಿದರು. ವೇದಗಳು ಅನ್ನುವಂಥ ಮಣಿಗಳ ಬೆಳಕು ಆ ಶಂಕರರ ಅಥವಾ ಸಂಕರದ ಕೆಸರಿಗೆ ಸಿಕ್ಕಿ ಮುಚ್ಚಿ ಹೋಗಿಬಿಡ್ತವೆ. ಹಾಗಾಗಿ ತಿಳಿದೇ ಇದ್ದವರು ಅವರನ್ನು ಶಂಕರರು ಅಂತ ಕರೆದರು, ತಿಳಿದವರು ಅವರನ್ನು ಸಂಕರರು ಅಂತ ಕರೆದರು. ಯಾಕೆಂದರೆ ಕಲಬೆರಕೆ ಮಾಡಿದ್ದರಿಂದ. ವಿಶ್ವ ಇಡೀ ಸಮಸ್ತ ಪ್ರಪಂಚವೆಲ್ಲ ಮಿಥ್ಯಾ ಅಂದರು. ಪರಮಾತ್ಮನಿಗೆ ಯಾವುದೇ ಗುಣ ಇಲ್ಲ ಅಂದರು. ಜೀವಬ್ರಹ್ಮರೆಲ್ಲರೂ ಕೂಡ ಜೀವಬ್ರಹ್ಮರಿಬ್ಬರು ಅಭಿನ್ನರು, ಜೀವರೆಲ್ಲರೂ ಅಭಿನ್ನರು. ಇದು ದೈತ್ಯರು ಮಾಡಿದಂಥ ಒಂದು ಪ್ರಚಾರ. ಆನಂದ ಮೊದಲಾದ ಗುಣಗಳಿಂದ ಕೂಡಿದಂಥ ವಾಸುದೇವ, ಮೋಕ್ಷವನ್ನು ಕೊಡಬೇಕಾದ ವಾಸುದೇವ ಅಂದರೆ ಮೋಕ್ಷದಾಯಕ ರೂಪ. ಅದು ಆನಂದಾದ ಗುಣಗಳಿಂದ ಕೂಡಿದ್ದು. ಆ ಆನಂದಾದ ಗುಣಗಳಿಂದ ಕೂಡಿದವನು ಅಂತ ತಿಳ್ಕೊಂಡ್ರೆ ಮೋಕ್ಷ. ಅದಿಲ್ಲದೆ ಹೋದ್ರಿಂದ ಮೋಕ್ಷ ಸಿಗುವಂಥ ಸಾಧ್ಯತೆ ಇಲ್ಲ ಅನ್ನೋದನ್ನು ತೋರಿಸಿದ್ರಲ್ಲಿ. ಅಂಥ ವಾಸುದೇವ ಸಜ್ಜನರ ಮನಸ್ಸಿನಿಂದ ಮರೆಯಾಗಿಬಿಟ್ಟ. ಮುಂದೆ ಇದು 2ನೇ ಸರ್ಗದ 1ನೇ ಶ್ಲೋಕ. ವಿಜ್ಞಾನ ಭಾನುಮತಿ ಕಾಲ ಬಲೆ ನದೀನೇ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೆ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾ ಶರಣಂ ಪ್ರಜಗ್ಮುಹು. ಇದು ಶಕ್ವರಿ ಅಂತ ಛಂದಸ್ಸು. 14 ಅಕ್ಷರಗಳುಳ್ಳಂಥ ಶಕ್ವರಿ ಛಂದಸ್ಸು. ಎಲ್ಲ ದೇವರ ಸ್ತ್ರೀಯರು ಕೂಡ ಇದಕ್ಕೆ ಅಭಿಮಾನಿನಿಯರು. ಅದರಲ್ಲೂ ಕೂಡ ಇದು ವಸಂತ ತಿಲಕ. ಎಷ್ಟು ಚೆನ್ನಾಗಿದೆ ನೋಡಿ. ವಸಂತ ತಿಲಕ ಅಂತ ಅದು ವೃತ್ತ. ವಸಂತನಿಗೂ ಕೂಡ, ವಸಂತ ಋತುವಿಗೂ ಕೂಡ ಇದೊಂದು ಶೋಭೆಯನ್ನು ಕೊಟ್ಟಂಥ ಒಂದು ಛಂದಸ್ಸು. ವಸಂತ ತಿಲಕ ಪ್ರೋಕ್ತ ಧವಜ ಜಗಗಾಯದಿ ನವಾಪಾದೇಪಿ ವಿರತಿ ಸಪ್ತಾಕ್ಷರೇ ಮತ ಇತಿ ತಲ್ಲಕ್ಷಣಂ. ಹೀಗೆ ವಸಂತ ತಿಲಕ ಛಂದಸ್ಸು, ಮೂಲ ವೈದಿಕ ಛಂದಸ್ಸು ಶಕ್ವರಿ ಅಂತೇಳಿ. ಎಲ್ಲ ದೇವತಾ ಸ್ತ್ರೀಯರು ಕೂಡ ಇದಕ್ಕೆ ಅಭಿಮಾನಿನಿಯರು. ವಸಂತ ಋತು ಅದು ಹಿಂದಿನ ಬೇಸಿಗೆ ಕಳೆದು ಆ ಚಳಿಗಾಲದ ಒಣ ವಾತಾವರಣವನ್ನು ಕಳೆದು ಒಂದು ಸಸ್ಯ ಸಮೃದ್ಧಿಯನ್ನು ಸೂಚನೆ ಮಾಡುವಂಥ ಕಾಲ ವಸಂತ ಋತು ಅಂದರೆ. ಬೇಸಿಗೆ ಇರ್ತದೆ, ಹೌದು, ಇರೋದಿಲ್ಲ ಅಂತಲ್ಲ. ಆದರೆ ವಾತಾವರಣದಲ್ಲಿ ತೇವಾಂಶ ಇದ್ದಿದ್ದರಿಂದ ಎಲ್ಲ ಕಡೆ ಸಸ್ಯ ಸಮೃದ್ಧಿ, ಗಿಡಗಳು ಬೆಳೆಯಲಿಕ್ಕೆ ಬೇಕಾದಂಥ ವಾತಾವರಣ, ಹಬ್ಬಗಳ ಪ್ರಾರಂಭ ಇತ್ಯಾದಿಗಳನ್ನು ವಸಂತ ತೋರಿಸ್ತದೆ. ಹಾಗೆ ತತ್ವಜ್ಞಾನದಲ್ಲಿ ಹೊಸದಾದಂಥ ಒಂದು ಆರ್ದ್ರತೆ, ಹಿಂದಿನ ಒಣ ವಾತಾವರಣ ಏನಿತ್ತು ಆ ವಾತಾವರಣ ಎಲ್ಲವನ್ನು ಮುಚ್ಚಿ ಹಾಕಿ ಹೊಸದೊಂದು
ಸುಂದರವಾದಂತಹ ಮನೋಹರವಾದಂತಹ ಒಂದು ವಾತಾವರಣ. ಅದರ ಪ್ರಾರಂಭ ಇಲ್ಲಿ ಆಯಿತು. ಇದೇ ಶಕ್ವರಿ ಛಂದಸ್ಸು ಮತ್ತೆ ವಸಂತ ತಿಲಕ ಛಂದಸ್ಸು ಏನಿದೆಯಲ್ಲ, ಇದನ್ನೇ ಆ ಸೋಸಾವದಭ್ರಕರಣೋ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೆ ನಯನಾಂ ಬುರುಹಂ ವಿಜೃಂಭನ್ ಉತ್ಥಾಯ ವಿಶ್ವವಿಜಯಾಯ ಮನೋ ವಿಷಾದಂ ಮಾಧ್ಯಾಗಿರಾಪನೇತ ಪುರುಷ ಪುರಾಣ. ನಮ್ಮ ಮನೋವಿಷಾದವನ್ನು ಭಗವಂತ ಕಳೆಯಲಿ ಅಂತ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಚತುರ್ಮುಖ ಬ್ರಹ್ಮ ಎಲ್ಲ ಜೀವಾಭಿಮಾನಿ, ಎಲ್ಲ ಜೀವರಿಗೆ ಆತ ಅಭಿಮಾನಿ, ಜೀವೋತ್ತಮ. ಆತ ಸೃಷ್ಟಿ ಮಾಡೋದಕ್ಕಿಂತ ಮೊದಲು ಭಗವಂತನನ್ನ ಪ್ರಾರ್ಥನೆ ಮಾಡಿದಂಥ ಒಂದು ಶ್ಲೋಕ. ಆ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಸಂಬಂಧ ಇದೆ ಅನಿಸ್ತು ನನಗೆ. ಅಲ್ಲೂ ಮನೋವಿಷಾದವನ್ನು ಕಳೆಯಲಿ ಅಂತ ಚತುರ್ಮುಖ ಬ್ರಹ್ಮ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿದ. ಅದು ಇದೇ ಛಂದಸ್ಸೆ, ಇದೇ ವಸಂತ ತಿಲಕ ಛಂದಸ್ಸೆ. ಇಲ್ಲೂ ಏನಿದೆ ಅಂದರೆ, ವಿಜ್ಞಾನ ಅನ್ನುವ ಸೂರ್ಯ ಮುಚ್ಚಿ ಹೋಗಿಬಿಟ್ಟಿದ್ದ. ಯಾಕಂದರೆ ಕಾಲ ಬಲೆಯೇನ, ವೇದವ್ಯಾಸನ ಅವತಾರ ಮಾಡಿ 5,000 ವರ್ಷ ಆಯಿತು. 5,000 ವರ್ಷದಲ್ಲಿ ಏನೇನೋ ಆಗಿಬಿಡ್ಬೋದು ಜಗತ್ತಿನಲ್ಲಿ. ಹಾಗಾಗಿ ಸೂರ್ಯನೇ ಮುಸುಕಿ ಹೋಗಿಬಿಟ್ಟಿದ್ದ. ಯಾಕೆಂತಂದ್ರೆ ಅದು ಕಾಲದ ಪ್ರಭಾವ. ಕೆಟ್ಟ ಭಾಷೆಗಳೆಲ್ಲ ಕಡೆ ತುಂಬ್ಕೊಂಡ್ಬಿಟ್ಟಿದ್ದು. ಅದೇ ಒಂದು ಕತ್ತಲೆ, ಜನ ಎಲ್ಲ ಕುರುಡಾಗಿಬಿಟ್ಟಿದ್ರು. ಅವರು ಸಜ್ಜನರ ಮಾರ್ಗ, ವೇದದ ಮಾರ್ಗ ಏನಿದೆ, ಆ ಮಾರ್ಗದಲ್ಲಿ ಎಲ್ಲಿ ಹೋಗಬೇಕು ಅಂತ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ರು. ಆವಾಗ ದೇವಾಹ ಖಿನ್ನ ಹೃದಯ, ದೇವತೆಗಳಿಗೆ ಭಾರಿ ಖೇದ ಆಗಿಬಿಟ್ಟಿತ್ತು, ಮಾನಸಿಕ ಖೇದ. ಅಲ್ಲಿ ಮನೋವಿಷಾದ ಅಂತಿದೆ, ಇಲ್ಲಿ ಖೇದ ಅಂತಿದೆ. ಖಿನ್ನ ಹೃದಯ ಮುಕುಂದಂ, ಅವರ ಮುಕುಂದನನ್ನ ಶರಣಾಗತರಾದರು. ಯಾರನ್ನು ಮುಂದಿಟ್ಕೊಂಡು? ಚತುರ್ಮುಖ ಮುಖಾಹ, ಅದೇ ಚತುರ್ಮುಖನನ್ನೇ ಮುಂದಿಟ್ಕೊಂಡು ಇವರು ಹಿಂದೆ ಹೋದರು. ಆತ ಪ್ರಾರ್ಥನೆ ಮಾಡಿದರೆ ಭಗವಂತ ಬೇಗ ಒಲಿತಾನೆ, ಉಳಿದವರಿಗೆ ಆತ ಬೇಗ ಒಲಿಯೋದಿಲ್ಲ. ಎಲ್ಲ ಕಡೆ ಎಲ್ಲ ಅವತಾರಗಳ ಮುಂಚೆ ಕೂಡ ಆ ಚತುರ್ಮುಖನನ್ನೇ ಮುಂದಿಟ್ಕೊಂಡು ಹೋಗಿರ್ತಾರೆ. ಆ ಶ್ಲೋಕ ಕೂಡ ಸೋಸಾ ವದಭ್ರ ಕರುಣೋ ಅನ್ನೋ ಶ್ಲೋಕನೂ ಕೂಡ ಚತುರ್ಮುಖ ಬ್ರಹ್ಮನೇ ಹೇಳಿದ್ದು. ಇಲ್ಲಿ ಬರುವಂಥ ಪ್ರಾರ್ಥನೆಯೂ ಕೂಡ ಅವಂದೇ. ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮು, ಶರಣ ಹೋದರು ಮತ್ತು ಪ್ರಾರ್ಥನೆ ಕೂಡ ಮಾಡಿದರು. ಅದು ಈ ಶ್ಲೋಕದಲ್ಲಿ ಹೇಳಿಲ್ಲ. ಆ ಮುಂದಿನ ಶ್ಲೋಕದಲ್ಲಿ ಪ್ರಾರ್ಥನೆಯನ್ನು ಕೇಳಿ ಏನು ಮಾಡಿದ ಭಗವಂತ ಅನ್ನೋದನ್ನ ನೇರವಾಗಿ ಹೇಳ್ತಾರೆ. ಅದರಿಂದ ಈ ಶ್ಲೋಕದಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು ಅಂತ ತಿಳ್ಕೊಳ್ಬೇಕು. ಇವರು ಶರಣಾಗತರಾದರೂ ಆತ ಅವರ ಪ್ರಾರ್ಥನೆಯನ್ನು ಆಲಿಸಿದ. ನಡೆದ ಸಂಗತಿಯನ್ನೆಲ್ಲ ಹೇಳಿದರು. ಮುಚ್ಚಿ ಹೋಗಿದೆ ತತ್ವಜ್ಞಾನ, ಏನಾದರೂ ವ್ಯವಸ್ಥೆ ಮಾಡು ಬಾ ಅಂತ ಆ ಭಗವಂತನನ್ನು ಕರೆದು. ಅವನು ನಾಥ ಕಲವು ತ್ರಿಯುಗ ಹೂತಿ ರಣಭೂಷು, ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ಆತ. ಯಾಕಂದ್ರೆ ಅವನಿಗೆ ತ್ರಿಯುಗ ಅಂತ ಹೆಸರು, 3 ಯುಗದಲ್ಲಿ ಹುಟ್ಟಬೇಕಾದವನು. ಕಲಿಯುಗದಲ್ಲಿ ಹುಟ್ಟಿದ್ರು ಕೂಡ ಬೌದ್ಧಾವತಾರದಿಂದ ಕಲಿ ಸಂಧಿಯಲ್ಲಿ ಹುಟ್ಟುತ್ತಾನೆ. ವಸ್ತುತಃ ಇನ್ನೂ 36,000 ಕಲಿಯುಗ ಪ್ರಾರಂಭ ಆದ್ಮೇಲೆ 36,000 ವರ್ಷಗಳ ಕಾಲ ಕಲಿಸಂಧಿ, ಮುಕ್ತಾಯದ ಸಮಯಕ್ಕೂ ಕೂಡ 36,000 ವರ್ಷದ ಕಲಿಸಂಧಿ ಇದೆ. ವಸ್ತುತಃ ಈಗೆಲ್ಲ ಇಷ್ಟೆಲ್ಲ ಉಪಟಳ ನಡೆದಿದೆಯಲ್ಲ, ಇದೆಲ್ಲ ಕಲಿಯುಗದ ಸಂಧಿಕಾಲದಲ್ಲೇ ನಡೆದಿದೆ. ವಾಸ್ತವವಾದ ಕಲಿಯುಗ ಪ್ರಾರಂಭ ಆಗಲಿಕ್ಕೆ ಇನ್ನೂ ವಿಳಂಬನೆ ಇದೆ. ಆದರೂ ಈ ಕಲಿಯುಗದಲ್ಲಿ ಆತ ಅವತಾರ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲ. ಬ್ರಹ್ಮಾಂಡಮಪಿ ಅನವತಾರ ಮದಾದಿ ದಿಕ್ಷು, ಚತುರ್ಮುಖ ಬ್ರಹ್ಮನನ್ನು ಕಳಿಸೋಣ ತಾನು ಬೇಡ ಅಂತಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಅವತಾರವಿಲ್ಲ. ಯಾರನ್ನು ಕಳಿಸ್ಬೇಕು? ಕಾರ್ಯ ಮಾಡಲಿಕ್ಕೆ ಬೇಕಾದಂತಹ ಅಪಾರವಾದ ಶಕ್ತಿ ಇರಬೇಕು, ಸರ್ವಜ್ಞನಾಗಿರಬೇಕು. ಅಂಥ ಶಕ್ತಿ ಇರಬೇಕಲ್ಲ, ಯಾರಿಗಿರಬೇಕು? ಸ್ಮೇರಾನನಃ ಭುವನ ಜೀವನ ಮಾವ ಭಾಷೆ. ಈ ಜಗತ್ತಿಗೆಲ್ಲ ಜೀವ ಕೊಟ್ಟಂಥ ಸಂಜೀವರಾಯನನ್ನು ನೋಡಿ ಅವನಿಗೆ ಹೇಳಿದ್ನಂತೆ. ಆ ಮುಖದಲ್ಲಿ ಮುಗುಳ್ನಗೆ ತಂದುಕೊಂಡು ಆತನಿಗೆ ಹೇಳಿದ. ವೇದವ್ಯಾಸರು ರಚನೆ ಮಾಡಿದಂಥ ಶಾಸ್ತ್ರ ಎಲ್ಲ ಇವತ್ತು ಅಸ್ತವ್ಯಸ್ತ ಆಗಿಬಿಟ್ಟಿದೆ. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ ದೈವೀ ಪ್ರಜಾ ವಿಶರಣಾ ಕರುಣಾ ಪದಂನಃ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ವೇದಾಂತ ಒಂದು ಉಪನಿಷತ್ತುಗಳು, ವೇದಗಳು, ಅವುಗಳ ಮಾರ್ಗ ಯಾವುದು ಅಂತ ಪರಿಮಾರ್ಗಣ ಹುಡುಕಿ ಎಲ್ಲ ದಣದು ಬಿಟ್ಟಿದ್ದಾರೆ ಸಜ್ಜನರು. ದೈವೀ ಪ್ರಜಾ, ಸಾತ್ವಿಕ ಪ್ರಜೆಗಳು, ಅವ್ರಿಗೆ ಯಾರು ಇವತ್ತು ಗತಿ ಅನ್ನೋರೇ ಇಲ್ಲ. ಯಾರು ಅವ್ರನ್ನ ಕಾಪಾಡಬೇಕು? ಆದರೆ ನಾವೇ ಅವ್ರನ್ನ ಕಾಪಾಡಬೇಕು. ಅವ್ರ ಮೇಲೆ ಕರುಣೆ ಸೂಸಬೇಕಾದವರೇ ನಾವು. ಅದಕ್ಕಾಗಿ ನೀನೇನು ಮಾಡಬೇಕು? ಭೂಷಿತ ಭೂಮಿ ಭಾಗ, ಹೋಗಿ ಭೂಲೋಕದಲ್ಲಿ ಹುಟ್ಟು. ನೀನು ಹುಟ್ಟಿದ್ದೇ ಭೂಮಿಗೊಂದು ಅಲಂಕಾರ, ಇನ್ನೊಂದು ರೂಪದಿಂದ ಹುಟ್ಟು. ಮಮ ಸದ್ಗುಣ ನಿರ್ಣಯೇನ, ನಿನ್ನ ಅವತಾರಗಳ ಪ್ರತಿಯೊಂದು ಕಾರ್ಯದ ಮೂಲಕವೂ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡುವ ಕಾರ್ಯ, ಲೀಲೆಗಳನ್ನು ತೋರುವ ಕಾರ್ಯ, ಭಾಷ್ಯವನ್ನು ರಚನೆ ಮಾಡುವ ಕಾರ್ಯ, ಭಾಗವತವನ್ನು ಪ್ರವಚನ ಮಾಡುವ ಕಾರ್ಯ ಆಚಾರ್ಯ ಮಾಡಿದ್ದಾರೆ. ಅದನ್ನು ಶ್ರೀಕೇಶ ತೀರ್ಥರು ರಾಗಬದ್ಧವಾಗಿ ಭಾಗವತದ ಪದ್ಯಗಳನ್ನು ಹಾಡ್ತಿದ್ರು, ಆಚಾರ್ಯರು ಅದನ್ನು ಪ್ರವಚನ ಮಾಡ್ತಿದ್ರು. ಇಂಥ ಎಲ್ಲ ಕೆಲಸಗಳ ಮೂಲಕ ನೀನು ನನ್ನ ಸಕಲ ಸದ್ಗುಣಗಳನ್ನು ಪ್ರಚಾರ ಮಾಡಬೇಕು.
ಆನಂದಯೇ, ಆ ಜನರಿಗೆ ಒಂದು ಆನಂದ ಕೊಡು. ಇವತ್ತು ಆಕಸ್ಮಿಕವಾಗಿ ವೇದವ್ಯಾಸ ಜಯಂತಿ, ಉಡುಪಿ ಪಂಚಾಂಗದ ಪ್ರಕಾರ ನಿನ್ನೆ ವೇದವ್ಯಾಸ ಜಯಂತಿ, ಇವತ್ತು ಈ ಕಡೆ ಪಂಚಾಂಗದ ಪ್ರಕಾರ ವೇದವ್ಯಾಸ ಜಯಂತಿ. ನಿನ್ನೆ ವಿದ್ಯಾಮಾನ ತೀರ್ಥರ ಆರಾಧನೆ ಇತ್ತು. ಅದನ್ನು 3 ದಿವಸ ಮಾಡಿದರೆ 3 ದಿವಸ, 5 ದಿವಸ ಮಾಡಿದರೆ ಇವತ್ತು ಆರಾಧನೆ. ಅದನ್ನೆಲ್ಲ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಹೋಗಿ ಹುಟ್ಟು ಕಳಿಸಿದ ಆ ಭಗವಂತ. ಆ ಭಗವಂತನ ಆದೇಶ ಒಂದು ಕಡೆ, ಈ ದೇವತೆಗಳ ಪ್ರಾರ್ಥನೆ ಒಂದು ಕಡೆ. ಭಗವಂತ ದೊಡ್ಡವನಾದ್ರಿಂದ ಆತನ ಆಜ್ಞೆಯನ್ನು ತಲೆಯ ಮೇಲೆ ಹೊತ್ತ ಈ ಸಂಜೀವರಾಯ. ದೇವತೆಗಳು ತನಕ್ಕಿಂತ ಚಿಕ್ಕವರಾದ್ರಿಂದ ಆ ದೇವತೆಗಳ ಪ್ರಾರ್ಥನೆಯನ್ನು ಕಂಠದಲ್ಲಿ ಹೊತ್ತ. ಅದು ಅವರು ವರ್ಣನೆ ಮಾಡೋದು ಎಷ್ಟು ಚೆನ್ನಾಗಿದೆ ಅಂದರೆ, ಭಗವಂತ ದೊಡ್ಡವನಾದ್ರಿಂದ ಅವನ ಆಜ್ಞೆ ತಲೆಯ ಮೇಲೆ, ಚೂಡಾಮಣಿ ಅಂತಿರ್ತದಲ್ಲ ಕಿರೀಟದ ಮೇಲೆ, ಅದು ಭಗವಂತನ ಆಜ್ಞೆ. ದೇವತೆಗಳು ಮಾಡಿದ ಪ್ರಾರ್ಥನೆ ಕಂಠಾಭರಣ, ತಲೆ ಮೇಲೆ ಇಟ್ಕೊಳ್ಳೋದಲ್ಲ, ಅದನ್ನು ಕಂಠಾಭರಣ. ಹಾಗಾಗಿ ಅದನ್ನು ಆತ ಕೈಯಲ್ಲಿ ತಗೊಂಡ. ಬದ್ಧಾಂಜಲಿ ಮರುದ್ ಅನರ್ಘ್ಯ ಮದತ್ತ ಮೂರ್ಧ, ಕೈ ಮುಗಿದು ಭಗವಂತನ ಆಜ್ಞೆಯನ್ನು ಸ್ವೀಕಾರ ಮಾಡಿದ. ದೇವತೆಗಳು ಮಾಡಿದ ಯಾಂಚ ಪ್ರಾರ್ಥನೆಯನ್ನ ಹಾರಾವಳಿ, ಕಂಠದ ಹಾರದಂತೆ ತಗೊಂಡ. ಅನುಜಿಗೃಕ್ಷು ಅವಾತಿ ತೀರ್ಷತ್, ಸಜ್ಜನರಿಗೆ ಅನುಗ್ರಹ ಮಾಡಬೇಕು ಅಂತ, ಇನ್ನು ಅವತಾರ ಮಾಡಬೇಕು ಅಂತ ಆತ ನಿರ್ಧಾರ ಮಾಡಿದ. ಕಾಲಸ್ಸ ಏವ ಸಮವರ್ತದ ನಾಮ ಯಾವತ್ ಚಿಂತಾಕುಲಂ ವಿವಿಧ ಸಾಧು ಕುಲಂ ಬಭೂವ. ವೇದಾಂತ ಸಂತತ ಕೃತಾಂತರ ಸಂ ನ ವಿದ್ಮಃ ಶ್ರೇಯೋ ಲಭೇಮಹಿ ಕಥಂ ನು ವಯಂ ಬತೇತಿ. ಅದೇ ಸಂದರ್ಭದಲ್ಲಿ ಏನಾಗಿತ್ತಂದ್ರೆ, ಒಂದು ಭಯಂಕರವಾದಂಥ ತಳಮಳ ಈ ಸಜ್ಜನದಲ್ಲಿ. ವಿವಿಧ ಸಾಧುಕುಲಂ, ಸಜ್ಜನದ ಗುಂಪೆಲ್ಲ ಚಿಂತಾಕುಲ ಆಗಿಬಿಟ್ಟಿತ್ತು. ಯಾಕೆಂದ್ರೆ ವೇದಾಂತದ ಪರಂಪರೆ ಏನಿದೆಯಲ್ಲ, ಅದರ ರಸವೇ ನಮಗೆ ಇವತ್ತು ತಿಳಿಯುತ್ತಿಲ್ಲ. ಯಾವುದು ನಿಜವಾದ ರಸ, ಏನನ್ನು ಸ್ವೀಕಾರ ಮಾಡಬೇಕು, ಏನನ್ನು ಬಿಡಬೇಕು ಅನ್ನೋದು ಗೊತ್ತಾಗದ ಪರಿಸ್ಥಿತಿ ಇದೆ. ಶ್ರೇಯೋಲಭೇಮಹಿ ಕಥಂ, ಹೀಗೆ ಮುಂದುವರೆದ್ರೆ ನಮ್ಮ ಗತಿ ಏನು, ಶ್ರೇಯಸ್ಸಾಗೋದು ನಮಗೆ ಯಾವತ್ತು ಅಂತ ಅವ್ರು ದುಃಖ ಪಡ್ತಾ ಇದ್ರು. ಸಜ್ಜನರಿಗೊಂದು ಆಂತರಿಕವಾದ ತಳಮಳ ಇತ್ತು, ಹೊರಗೆ ತೋರಿಸ್ಕೊಳ್ಳದೇ ಇರುವಂಥ ಒತ್ತಡವೂ ಇತ್ತು. ಆಗ ಅವರಿಗೆ ಭಗವಂತ ಒಂದು ಸಮಾಶ್ವಾಸನವನ್ನು ಕೊಟ್ಟ. ಆಚಾರ್ಯರ ಅವತಾರಕ್ಕಿಂತ ಸ್ವಲ್ಪ ಕಾಲ ಮೊದಲು, ಬಹಳ ಕಾಲ ಮೊದಲೇನಿರ್ಲಿಕ್ಕಿಲ್ಲ, ಒಂದು 40-50 ವರ್ಷ ಮುಂದೆ ಅಥವಾ 10-20 ವರ್ಷ ಮೊದಲಿರಬೇಕು. ಅದನ್ನು ಇಲ್ಲಿ ಹೇಳಲಿಲ್ಲ. ಅದೇನೆಂದರೆ, ಅಲ್ಲಿ ರಜತ ಪೀಠ ಪುರಾಧಿವಾಸಿ. ರಜತ ಪೀಠ ಅಂದರೆ, ರಜತ ಅಂದರೆ ಬೆಳ್ಳಿ, ಬೆಳ್ಳಿಯ ಪೀಠ. ಆ ಬೆಳ್ಳಿಯ ಪೀಠದ ಅಧಿದೇವತೆ ಆ ಅನಂತಾಸನ ದೇವರು. ಅನಂತಾಸನ ವಸ್ತುತಃ ಉಡುಪಿಯ ಮೂಲ ದೇವತೆ ಕೃಷ್ಣ ಅಲ್ಲ, ಆಚಾರ್ಯರ ಪ್ರತಿಷ್ಠಾಪನೆ ಮಾಡಿದ್ದು ಆಮೇಲೆ. ಮೂಲ ದೇವತೆ ಅನಂತಾಸನ ಅಥವಾ ಅನಂತೇಶ್ವರ. ಅವನಿಗೆ ಅಲ್ಲಿ ಸ್ಥಳೀಯ ಜನರೆಲ್ಲ ಅಜ್ಜ ಅಂತಿದ್ರಂತೆ. ಇಲ್ಲಿ ಈ ದೇವರಿಗೆ ಅಜ್ಜ ಅಂತಾರಲ್ಲ. ಇದನ್ನು ಗೋವಿಂದಾಚಾರ್ಯರ ಬಾಯಿಂದ ಒಂದ್ಸರಿ ನಾನು ಕೇಳಿದ್ದೆ. ಅದು ನಮಗೆ ಅಲ್ಲಿ ಸ್ಥಳೀಯ ವಿಷಯಗಳು ಗೊತ್ತಿರೋದಿಲ್ಲ. ಯಾಕೆ ಹೀಗಾಗ್ತದೆ ಇದು ನೋಡಿ. ಈಗ ಈ ದೇವರನ್ನ, ಈ ಗುಡ್ಡದ ಮೇಲಿರೋ ದೇವರನ್ನ ಅಜ್ಜ ಅಂತ ಯಾರಂತಾರೆ? ಬಹಳ ಕಲಿದೇ ಇದ್ದವರು, ಅಷ್ಟೇನು ಸುಶಿಕ್ಷಿತರಲ್ಲದೆ ಇದ್ದವ್ರು ಅಂತಾರೆ. ಮುಂದೆ ಬಹಳ ಸುಶಿಕ್ಷಿತರು, ಸುಸಂಸ್ಕೃತರು ಅಂತ ತಮ್ಮನ್ನು ತಾವು ತಿಳ್ಕೊಂಡವರು ಆಗಿಲ್ಲದೆ ಇರಬಹುದು. ಅವರೆಲ್ಲ ಆ ಶಬ್ದ ಬಿಟ್ಬಿಡ್ತಾರೆ, ಬೇರೆ ಶಬ್ದ ಬಳಕೆ ಮಾಡ್ಕೋತಾ ಹೋಗ್ತಾರೆ. ಹಾಗೆ ಅಲ್ಲಿ ಹೆಚ್ಚು ಕಲಿದೇ ಇದ್ದವರು ಅವರೆಲ್ಲ ಭಗವಂತನ ಅಜ್ಜ ಅಂತ ಕರಿತಿದ್ರು, ಇದ್ದಿರಬೇಕು ಅನಂತಾಸನನ್ನ. ಉಳಿದವರೆಲ್ಲ ಆತನನ್ನು ಅನಂತೇಶ್ವರ, ಅನಂತಾಸನ, ಪಂಡಿತರು ಇತ್ಯಾದಿಗಳು ಹೀಗೆಲ್ಲ ಕರೆಯುವಂಥ ಒಂದು ರೂಢಿ ಇತ್ತು. ಆತ ಆ ಬೆಳ್ಳಿಯ ಪೀಠದ ಅಧಿದೇವತ. ಆ ಬೆಳ್ಳಿಯ ಪೀಠ ಅಂದರೆ ಉಡುಪಿ, ಈ ತುಳು ಭಾಷಾದಲ್ಲಿ ಒಡಿಪು. ಈಗ ನಾವೆಲ್ಲ ಇನ್ನು ಉಡುಪಿ ಅಂತಂತೀವಿ, ಉಡುಪಿ ಅಂತೀವಿ. ಆದರೆ ಇವತ್ತಿಗೂ ಕೂಡ ತುಳು ಭಾಷೆಯಲ್ಲಿ ಅದನ್ನು ಒಡಿಪು ಅಂತಲೇ ಅಂತಾರೆ. ನೀವು ಎಲ್ಲಿಯವರು ಅಂತ ಅವ್ರನ್ನ ನಾವು ಕೇಳಿದ್ರೆ ಉಡುಪಿಯವರು ಅಂತ ಅಂತಾರೆ. ಆದರೆ ತಮ್ಮಲ್ಲಿ ಮಾತಾಡ್ಕೊಳ್ಳುವಾಗ ಒಡಿಪು ಅಂತಲೇ ಅಂತಾರೆ. ವಸ್ತುತಃ ಒಡಿಪು ಅನ್ನೋದು ತುಳು ಭಾಷಾದ ಶಬ್ದ, ಅಪಭ್ರಷ್ಟ ಶಬ್ದ. ಇವೆಲ್ಲ ನಾರಾಯಣ ಪಂಡಿತರು ಆ ಸಂಸ್ಕೃತ ಶ್ಲೋಕದಲ್ಲಿ ಹೇಳಲಿಕ್ಕೆ ಆಗಲಿಲ್ಲ. ಸಂಸ್ಕೃತ ಶ್ಲೋಕದಲ್ಲಿ ಇಂಥ ಶಬ್ದಗಳನ್ನು ಸೇರಿಸೋದು ಕಷ್ಟ. ಅದಕ್ಕೆ ಮಧ್ವವಿಜಯಕ್ಕೆ ತಾವೇ ವ್ಯಾಖ್ಯಾನ ಬರೋದು, ರಜತ ಪೀಠ ಪುರಸ್ಯ ಒಡಿಪು ಇತಿ ಅಪಭ್ರಷ್ಟ ಸಂಜ್ಞಾ ಅಂತ ಹೀಗೆ ಹೇಳ್ತಾರೆ. ತಾವೇ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಆ ಕೆಲವು ಊರುಗಳನ್ನು ಇತ್ಯಾದಿಗಳನ್ನು. ಅಲ್ಲೊಮ್ಮೆ ಈ ಅಯನ ಸಂಕ್ರಮಣ ನಡೆದಿತ್ತು. ಅದು ಪ್ರಾಯ ದಕ್ಷಿಣಾಯನ ಸಂಕ್ರಮಣವೇ, ಉತ್ತರಾಯಣ ಸಂಕ್ರಮಣವೇ ಇದ್ದಿರಬೇಕು. ಈ ಜನವರಿಯಲ್ಲಿ ಆಗ್ತದಲ್ಲ, ಚೂರ್ಣೋತ್ಸವ ಅಂತ ಕರೀತಾರೆ ಈಗಲೂ ಕೂಡ. ಅದು ಪ್ರತಿ ವರ್ಷ ಅಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತದೆ. ಆ ರಥದಲ್ಲಿ ಮೇಲೆ ಕೂತ್ಕೊಂಡು ಸ್ವಾಮಿಗಳು ಆ ಭಕ್ಷ್ಯ ಭೋಜ್ಯ ನಾಣ್ಯಗಳು ಇತ್ಯಾದಿಗಳನ್ನು ಭಕ್ತಜನರ ಕಡೆ ಪ್ರಸಾದ ರೂಪದಲ್ಲಿ ಎರಚಿಸ್ತಾರೆ. ಜನ ಅದನ್ನು ತಗೊಳ್ತಾರೆ.
2 ವರ್ಷಕ್ಕೊಮ್ಮೆ ಈಗ ಪರ್ಯಾಯ ನಡೀತದೆ. ಆವಾಗ ಪ್ರತಿ ವರ್ಷ ನಡೆಯುವಂಥ ದೊಡ್ಡ ಉತ್ಸವ ಅಂದರೆ ಚೂರ್ಣೋತ್ಸವ ಅಥವಾ ಅಯನ ಸಂಕ್ರಮಣವೇ. ಜಾತ್ರೆ ಅಂತ ಶ್ಲೋಕದಲ್ಲಿದೆ, ಯಾವ ಜಾತ್ರೆ ಅಂತ ಶ್ಲೋಕದಲ್ಲಿಲ್ಲ. ಅದನ್ನ ಅಯನ ಸಂಕ್ರಮಣೋತ್ಸವಾಯ ಅಂತ ತಾವೇ ವ್ಯಾಖ್ಯಾನ ಮಾಡಿದ್ದಾರೆ. ಚೂರ್ಣೋತ್ಸವ ಇತ್ತು, ಉತ್ತರಾಯಣ ಸಂಕ್ರಮಣದ ಒಂದು ಪುಣ್ಯ ಸಂದರ್ಭ ಇತ್ತು. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅವಾಗ ಏನಾಯ್ತು ಅಂತಂದ್ರೆ, ಇನ್ನು ಸದ್ಯದಲ್ಲೇ ಒಂದು ಅದ್ಭುತವಾದ ಘಟನೆ ನಡೀಲಿಕ್ಕಿದೆ ಅಂತ ಜನರಿಗೆ ತಿಳಿಸ್ಬೇಕಾಗಿತ್ತು ಭಗವಂತ. ಅದಕ್ಕೆ ಆತ ಏನ್ ಮಾಡಿದ, ಒಬ್ಬ ವ್ಯಕ್ತಿಯ ಮೈ ಮೇಲೆ ಬಂದ, ಪ್ರವೇಶ ಮಾಡಿದ. ಆ ಜನರೆಲ್ಲ ತಮ್ಮ ತಮ್ಮ ಸಂಭ್ರಮದಲ್ಲಿ ಗದ್ದಲದಲ್ಲಿ ಮುಳುಗಿದ್ರು. ಈತ ಆ ಜನರಿಗೆ ಆ ಸುದ್ದಿಯನ್ನು ತಿಳಿಸ್ಬೇಕಾಗಿತ್ತು. ಆವಿಷ್ಟವ ನಕುಶಲಂ ಪುರುಷಂ ಪ್ರಕೃತ್ಯ. ವಸ್ತುತಃ ಆತೇನು ದೊಡ್ಡ ವಿದ್ವಾಂಸ ಅಲ್ಲ, ಯಾವನೋ ಒಬ್ಬ ಮಠದಲ್ಲಿ ಎಡಬಲ ಸೇವೆ ಮಾಡ್ಕೊಂಡಿದ್ದವನು, ದೇವಸ್ಥಾನದ ತೀರ್ಥ ಕೊಡುವನು, ಅಷ್ಟು ಇತ್ತೋ ಇಲ್ಲ. ಬ್ರಾಹ್ಮಣ ಹೌದು ಅಲ್ಲ, ಅದು ಏನೂ ವಿಷಯ ಇಲ್ಲ ಅಲ್ಲಿ. ಅಕುಶಲ ಪುರುಷ, ಹೆಚ್ಚೇನು ಬುದ್ಧಿವಂತ ಅಲ್ಲದೆ ಇರುವಂಥ ವ್ಯಕ್ತಿ. ಆತನ ಮೇಲೆ ಭಗವಂತ ಪ್ರವೇಶ ಮಾಡಿದ. ಅವನೇನ್ ಮಾಡಿದ ಅಂದ್ರೆ, ಉತ್ತುಂಗ ಕೇತು ಶಿಖರೇ ಸಕೃತಾಂಗಹಾರೋ ರಂಗಾಂತರೇ ನಟ ಇವಾಖಿಲ ವಿಸ್ಮಯಾತ್ಮ. ಆ ಅನಂತಾಸನ ದೇವಸ್ಥಾನದ ಎದುರಿಗೆ ದೊಡ್ಡ ದೀಪಸ್ತಂಭ ಇದೆಯಲ್ಲ, ಅದನ್ನು ಏರಿದ ಆತ. ಏರಿ ಅಲ್ಲಿಂದ ಆಭಾಷ್ಯ ಎಲ್ಲ ಕೇಳಿ ಕೇಳಿ ಅಲ್ಲಿ ಪ್ರಾರಂಭ ಮಾಡಿದ. ಅವಾಗ ಜನರಿಗೆಲ್ಲ ಆ ಕಡೆ ಗಮನ ಹೋಯಿತು, ತಮ್ಮ ತಮ್ಮ ಗದ್ದಲದಲ್ಲಿ ಇದ್ದವರಿಗೆ. ಉತ್ತುಂಗ ಕೇತು ಶಿಖರೆ, ಅದ್ರ ತುದಿಗೆ ಹೋಗಿ ಕೃತಾಂಗಹಾರ, ಅಲ್ಲೇನೋ ವಿಚಿತ್ರವಾದ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಕೈ ಆಡಿಸಿದ, ಜನರನ್ನೆಲ್ಲ ಮಾತಾಡಿಸಿದ. ಹೇಗೆ ಅಂದ್ರೆ, ರಂಗಾಂತರೇ ನಟ ಇವ. ಸ್ಟೇಜ್ ಮೇಲೆ ನಟ ಒಬ್ಬ ಹೇಗೆ ನರ್ತನ ಮಾಡ್ತಾನೆ, ಆ ಥರ ಎಲ್ರಿಗೂ ಆಶ್ಚರ್ಯ ಬರುವಂತೆ ಆತ ವರ್ತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಏನ್ ಹೇಳಿದ, ಕೇಳಿರಿ ಕೇಳಿರಿ ಅಂದ. ಶಪಥಾನುವಿದ್ಧಂ, ಪ್ರತಿಜ್ಞೆ ಮಾಡ್ತೀನಿ, ಇದನ್ನು ಕೇಳ್ರಿ. ಉಚ್ಚೈರಿದಂ ವಚನ ಮುದ್ರತ ತೋರ್ಬ ಭಾಷೆ, 2 ಕೈ ಮೇಲೆತ್ತಿ ಹೇಳಿದ. ಏನು, ವಿಶ್ವಜ್ಞ ಭಗವಾನ್ ಅಚಿರಾತ್ ಉದೇತಿ. ಸರ್ವಜ್ಞನಾದಂತಹ ಒಬ್ಬ ಭಗವಾನ್ ಅಂತ ಮುಖ್ಯ ಪ್ರಾಣಿಗೂ ಕೂಡ ಹೆಸರು, ಅಂಥ ಒಬ್ಬ ವ್ಯಕ್ತಿ ಇಲ್ಲಿ ಸದ್ಯದಲ್ಲೇ ಹುಟ್ಟುವನಿದ್ದಾನೆ. ವಿಶ್ವಜನೀನ ವೃತ್ತಿ, ಇಡೀ ಪ್ರಪಂಚಕ್ಕೆಲ್ಲ ಅನುಕೂಲ ಆಗುವಂತೆ ಪ್ರಪಂಚದ ಹಿತರಕ್ಷಣೆಗಾಗಿ ಹುಟ್ಟುವಂಥ ವ್ಯಕ್ತಿ ಆತ ಹುಟ್ಟುವನಿದ್ದಾನೆ, ನೀವು ಇದನ್ನೆಲ್ಲ ಕೇಳಿರಿ ಅಂತ ಆ ಜನರನ್ನು ಕುರಿತು ಆತ ಸಂಬೋಧನೆ ಮಾಡಿದ. ಜನರಿಗೆಲ್ಲ ಬಹಳ ಆಶ್ಚರ್ಯ ಅನ್ನಿಸ್ತು. ಜನ ಅದನ್ನು ಕೇಳಿ ಮರ್ತು ಬಿಟ್ರು ಅಂತ ಕಾಣಿಸ್ತದೆ. ಹೆಚ್ಚಿಂದೇನು ನಡೀಲಿಲ್ಲ ಸದ್ಯದಲ್ಲಿ. ಅದಾದ್ಮೇಲೆ ಕೆಲವು ವರ್ಷಗಳ ಬಳಿಕ ಆಚಾರ್ಯರ ಅವತಾರ ಆಯಿತು. ಇದು ಉಡುಪಿಯಲ್ಲಿ ಆ ಕಾಲಕ್ಕೆ ಮತ್ತು ಈಗಲೂ ಕೂಡ ಈಗೆಲ್ಲ ಅಂಥ ದೇವರ ಮೈ ಮೇಲೆ ಬರುವಂಥ ಘಟನೆಗಳು ಎಲ್ಲ ಅಲ್ಲಿಯೂ ಕಡಿಮೆ ಆಗ್ತವೆ, ಈ ಕಡೆ ಕೂಡ ಕಡಿಮೆ ಆಗ್ತವೆ. ಅವು ಎಲ್ಲ ಕಡೆ ಇದ್ದುವು. ಭಕ್ತರ ಶ್ರದ್ಧೆ ಎಷ್ಟೆಷ್ಟಿರ್ತದೋ ಅಷ್ಟನ್ನು ಅವಲಂಬಿಸಿಕೊಂಡು ದೇವತೆಗಳು ಯಾರ್ದಾದ್ರೂ ಮೈ ಮೇಲೆ ಬಂದು ಹಾಗೊಂದು ಏನಾದ್ರು ವಿಶೇಷ ಸೂಚನೆಗಳನ್ನು ಕೊಡ್ತಿದ್ರು. ಇಲ್ಲಿಯೂ ಕೂಡ ಈ ಧಾರವಾಡ ಮುಂಡ್ರಿಗಿ ಅಲ್ಲೊಬ್ಬರು ನಮ್ಮ ಪರಿಚಯದವರಿದ್ದಾರೆ, ಅವರ ಪತ್ನಿಯ ಮೈ ಮೇಲೆ ದುರ್ಗಾ ಲಕ್ಷ್ಮೀದೇವಿ ಬಂದು ಕೆಲವು ಘಟನೆಗಳನ್ನ ಹೇಳ್ತಿದ್ಲು. ಅದು ನೀವು ಎಲ್ಲ ಕಡೆ ಕೇಳಿರ್ತೀರಿ. ಆದರೆ ಮುಂದೆ ಜನರ ಆಸ್ತಿಕ ಬುದ್ಧಿ ಶ್ರದ್ಧೆ ಕಡಿಮೆ ಆದಂತೆ ಇವೆಲ್ಲ ಕಡಿಮೆ ಆಗ್ತವೆ ಅಂತ ಕಾಣಿಸ್ತದೆ. ಹಾಗೆ ಈ ಮುಖ್ಯ ಪ್ರಾಣ ಹುಟ್ಟಬೇಕಾಗಿತ್ತಲ್ಲ, ಎಲ್ಲಿ ಹುಟ್ಟಿದ, ಅದರ ಆ ಕುಲ ಯಾವುದು, ಅದನ್ನೆಲ್ಲ ಈಗ ಈ ಪದ್ಯದಲ್ಲಿ ಹೇಳ್ತಾರೆ. ಸದ್ವೀಪವಾರಿಣಿತಿ ಸಪ್ತಕ ಭೂತಧಾತ್ರ್ಯಾಹ. ಈ ಭೂಮಿ ಇದೆಯಲ್ಲ, ಇದಕ್ಕೆ 7 ದ್ವೀಪಗಳು, 7 ಸಮುದ್ರಗಳು, ಇದೆಲ್ಲರಿಗೂ ಗೊತ್ತಿದ್ದೆ. ಅದರಲ್ಲಿ ಕರ್ಮಭೂಮಿ ಅಂತ ಕರ್ಸ್ಕೊಂಡಿರುವಂತಹ ಭಾರತ ಅನ್ನುವ ಖಂಡ ಏನಿದೆಯಲ್ಲ, ಅದರಲ್ಲಿ ಮಧ್ಯಗೇಹ ವಂಶ ಅಂತ. ಮಧ್ಯ ಅಂದ್ರೆ ನಡುವೆ, ಗೇಹ ಅಂದ್ರೆ ಮನೆ. ಅದು ತುಳು ಭಾಷೆಯಲ್ಲಿ ನಡು ಇಲ್ಲಾಯ, ಅದನ್ನೆಲ್ಲ ಹಿಂದೆ ಹೇಳಿದ್ದೆ ನಾನು. ಮಧ್ಯದಲ್ಲಿ ಮನೆ ಇದ್ದವರು ಅಂತ ಅರ್ಥ. ಗ್ರಾಮದ ಮಧ್ಯದಲ್ಲಿ ಮನೆ ಇದ್ದಿದ್ದರಿಂದ ಅವರಿಗೆ ನಡಿಲ್ಲಾಯರು ಅಂತ ಹೆಸರು. ಅವರು ಶುದ್ಧವಾದ ಸಾತ್ವಿಕ ವಂಶದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಸುವಿಮಲಾನ್ವಯ ಲಬ್ಧ ಜನ್ಮ ಮಧ್ಯಗೇಹ ಕುಲ ಮಣಿಹಿ ಮೌಲಿಮಣಿಹಿ. ಆ ಮಧ್ಯಗೇಹ ವಂಶದಲ್ಲೇ ಇವರು ಮುಕುಟಪ್ರಾಯರು. ಅಂತ ಒಬ್ಬ ಬ್ರಾಹ್ಮಣ ಅಲ್ಲಿ ಇದ್ದ. ಇದ್ದೆಯಲ್ಲಿ ಒಂದು ಪಾಜಕ ಅಂತ, ಉಡುಪಿ ಸಮೀಪದಲ್ಲೇ ಪಾಜಕ ಅಂತ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಆತ ಇದ್ದ. ಅವರ ಮೂಲ ಊರು ಉಡುಪಿಯೇ, ಇದೇ ಭಾಗದವರೇ. ತಮ್ಮ ಜಮೀನು ಎಲ್ಲ ಆ ಕಡೆ ಇದ್ದಿರಬೇಕು, ಅಲ್ಲಿದ್ದರಷ್ಟೇ. ಮನೆ ಅಲ್ಲಿತ್ತು, ಅಲ್ಲಿದ್ದರಷ್ಟೇ.
ವೇದಾದ್ರಿ ಸದ್ರಜತ ಪೀಠ ಪುರೇಶ್ವರಾಭ್ಯಾಂ ಗ್ರಾಮೋ ವಿಭೂಷಿತ ತರಹ ಶಿವರೂಪ್ಯ ನಾಮ. ಶಿವರೂಪ್ಯ ಇದು ಕೂಡ ಈ ರಜತ ಪೀಠ ಅಂತ ಬಂತು ನೋಡ್ರಿ, ಹಿಂದೆ ಬೆಳ್ಳಿಯ ಪೀಠ ಅಂತ. ಹಾಗೆ ಶಿವರೂಪ್ಯ ಅಂತ ಒಂದು ಶಬ್ದ. ರೂಪ್ಯ ಅಂದ್ರೆ ಬೆಳ್ಳಿ, ರಜತ ಅಂದ್ರೂ ಬೆಳ್ಳಿನೇ. ಶಿವರೂಪ್ಯ ಅಂತಂದ್ರೆ ಶಿವಳ್ಳಿ. ಶಿವಳ್ಳಿ ಅಂತನ್ನೋದು ಆ ಉಡುಪಿಯ ಸುತ್ತಮುತ್ತಲಿನ ಎಲ್ಲ ಭಾಗಕ್ಕೆ ಸೇರಿ ಶಿವಳ್ಳಿ ಅಂತ ಕರೀತಾರೆ. ಅದಕ್ಕೆ ಅವ್ರನ್ನ ಶಿವಳ್ಳಿ ಬ್ರಾಹ್ಮಣರು, ಅದನ್ನ ಶಿವಹಳ್ಳಿ ಅಂತ ನಾವು ತಿಳ್ಕೊಂಡಿದ್ದೀವಿ. ವಸ್ತುತಃ ಶಿವಹಳ್ಳಿ ಅಲ್ಲದು, ಶಿವ ಬೆಳ್ಳಿ ನೋಡಿ. ಶಿವರೂಪ್ಯ ಅಂತ ಅವರು ಇಲ್ಲಿ ಕವಿಗಳು ಪ್ರಯೋಗ ಮಾಡಿದ್ದಾರೆ. ಶಿವರೂಪ್ಯ, ಶಿವ ಅನ್ನೋದು ಶಿವವೇ, ಕನ್ನಡ ತುಳು ಎಲ್ಲ ಕಡೆ. ರೂಪ್ಯ ಅಂದ್ರೆ ಸಂಸ್ಕೃತದಲ್ಲಿ ಶಬ್ದ, ಕನ್ನಡದಲ್ಲಿ ಬೆಳ್ಳಿ ಶಬ್ದ, ತುಳುವಿನಲ್ಲಿ ಬೊಳ್ಳಿ. ಬಂಗಾರಕ್ಕೆ ಬಂಗಾರವೇ ಅಂತಾರೆ, ಅವ್ರು ಬೆಳ್ಳಿಗೆ ಬೊಳ್ಳಿ ಅಂತಾರೆ. ಹಾಗಾಗಿ ಶಿವರೂಪ್ಯ ಅವರಲ್ಲಿ ಶಿವ ಬೊಳ್ಳಿ ಅಂತ ಆಗ್ತದೆ. ಆ ಬೊಳ್ಳಿ ಇದ್ದದ್ದೇ ಬೆಳ್ಳಿ ಆಯಿತು, ಶಿವ ಬೆಳ್ಳಿ. ಅದನ್ನ ಅವಸರದಿಂದ ಅನ್ನುವಾಗ ಅದೇ ಶಿವಳ್ಳಿ ಆಗಿಬಿಡ್ತು. ಆಧುನಿಕರು ಅದನ್ನ ಶಿವಹಳ್ಳಿ ಇದ್ದದ್ದು ಪ್ರಾಯ ಶಿವಳ್ಳಿ ಆಗಿರಬೇಕು ಅಂತ ತಿಳ್ಕೊಂಡ್ರು. ವಸ್ತುತಃ ಶಿವಹಳ್ಳಿ ಇದ್ದದ್ದು ಶಿವಳ್ಳಿ ಆಗಿದ್ದಲ್ಲ, ಅದು ಶಿವ ಬೆಳ್ಳಿ, ಶಿವ ಬೊಳ್ಳಿ ಇದ್ದದ್ದು ಅದು ಶಿವಳ್ಳಿ ಆಗಿದ್ದು. ತ್ರಿವಿಕ್ರಮ ಕವಿಗಳು ಅದನ್ನು ಶಿವಳ್ಳಿ ಇತಿ ಅಪಭೃಷ್ಟ ಭಾಷಾ ಅಂತ ಹಾಗೆ ಬರೆದಿದ್ದಾರೆ. ಆದರೆ ಗೋವಿಂದಾಚಾರ್ಯರು ಅದನ್ನು ಶಿವ ಬೊಳ್ಳಿ, ವ್ಯವಹಾರ ಭಾಷಾದಲ್ಲಿ ಶಿವ ಬೊಳ್ಳಿ, ಅದೇ ಶಿವ ಮುಂದೆ ಶಿವ ಬೆಳ್ಳಿ ಆಯಿತು, ಅಕ್ಷರ ಲೋಪಾಗಿ ಶಿವಳ್ಳಿ ಆಯಿತು ಅಂತ ಹೀಗೆ ತಿಳಿಸ್ತಾರೆ. ಅಲ್ಲಿ ಏನೇನಿತ್ತು? ವೇದಾದ್ರಿ ಸದ್ರಚಿತ ಪೀಠ ಪುರೇಶ್ವರಾಭ್ಯಾಂ, ಅಲ್ಲಿ ವೇದ ಅಂತ ಒಂದು ಪರ್ವತ, ಸುತ್ತಮುತ್ತಲಿರುವಂತಹ ಅದೊಂದು ಪರ್ವತ. ರಜತ ಪೀಠ ಪುರೇಶ್ವರ, ಆ ಬೆಳ್ಳಿ, ಈ ಉಡುಪಿಯ ಅಧಿಪತಿ ಅನಂತಾಸನ ದೇವ, ಅವರಿಬ್ಬರಿಂದ ಕೂಡಿದಂತ ಅವೆರಡು ಆ ಊರಿನ ಹೆಗ್ಗುರುತುಗಳು. ಒಂದು ಆ ವೇದ ಅನ್ನುವಂಥ ಪರ್ವತ ಮತ್ತೆ ಆ ರಜತ ಪೀಠ ಅನಂತಾಸನ ದೇವಾಲಯ, ಇವೆರಡೂ ಕೂಡ ಅಲ್ಲಿ ಹೆಗ್ಗುರುತುಗಳು. ಅದು ಹೇಗಿತ್ತು ಅಂತಂದ್ರೆ, ಹೇಮಾದ್ರಿ ರಾಜ ವಿಭುರಾಜ ಇಲಾವೃತಾಭ, ಇಲಾವೃತ ಖಂಡ ಅಂತ ಒಂದು ಖಂಡ ಇದೆ. ಅದು ಭಾಗವತದ ಪಂಚಮ ಸ್ಕಂದದಲ್ಲಿ ಬಂದಿದೆ, ಹಿಂದೊಂದ್ಸರಿ ಹೇಳಿದ್ದೆ. ಆ ಇಲಾವೃತ ಖಂಡದಲ್ಲಿ ಏನೇನು ಸಂಗತಿಗಳಿವೆ ಅವೆಲ್ಲ ಇಲ್ಲೂ ಇವೆ. ಹಾಗಾಗಿ ಇವೆರಡಕ್ಕೂ ಸಮಾನತೆ ಇದೆ ಅನ್ನೋ ದೃಷ್ಟಿಯಿಂದ ಇಲಾವೃತದ ಹೋಲಿಕೆಯನ್ನ, ಉಪಮೆಯನ್ನ ಈ ಊರಿಗೆ ಅವ್ರು ಕೊಡ್ತಿದ್ದಾರೆ ಕವಿಗಳು. ಅದೇನು, ಆ ಇಲಾವೃತ ಖಂಡದಲ್ಲಿ ಮೇರು ಪರ್ವತ ಇದೆ, ಬಂಗಾರದ ಮೇರು ಪರ್ವತ ಹೇಮಾದ್ರಿ. ಇಲ್ಲಿ ವೇದ ಅನ್ನುವ ಪರ್ವತ ಇದೆ. ಅಲ್ಲಿ ಸ್ವಯಂ ಈಶ್ವರನೇ ಇದ್ದಾನೆ. ಇಲಾವೃತ ಖಂಡದಲ್ಲಿ ಈಶ್ವರನೇ ಇದ್ದಾನೆ. ಅಲ್ಲಿ ಇರುವಂಥವರೆಲ್ಲರೂ ಕೂಡ ಸ್ತ್ರೀಯರೇ, ಇರುವವನೊಬ್ಬನೇ ಪುರುಷ ಅಂದ್ರೆ ಭಗವಂತ, ಈ ಈಶ್ವರ. ಯೋಜಂ ವಾಯಂ ದ್ವೀಪ ಯಸ್ಮಿನ್ ನವವರ್ಷಾಣಿ ಯೇಷಾಂ ಮಧ್ಯೆ ಇಳಾವೃತಂ ನಾಮ ಆಭ್ಯಂತರ ವರ್ಷಂ ಯಸ್ಯ ನಾಭ್ಯಾಂ ಅವಸ್ಥಿತ ಸರ್ವತಃ ಸೌವರ್ಣಃ ಕುಲಗಿರಿರಾಜೋ ಮೇರುಹು ಇಳಾವೃತೇತು ಭಗವಾನ್ ಏಕ ಏವ ಪುಮಾನ್. ಭಾಗವತದ ಮಾತುಗಳು ಪಂಚಮ ಸ್ಕಂದದಲ್ಲಿ. ನಶ್ಯನ್ಯ ತತ್ರ ನಿವಿಶತಿ ನನಗೆ ಹಿಂದೆ ಹೇಳಿದ್ದೆ. ಹಾಗಾಗಿ ಆ ಇಳಾವೃತ ಖಂಡದಲ್ಲಿ ಸ್ವಯಂ ಈಶ್ವರ ಇದ್ದಾನೆ, ಮೇರು ಪರ್ವತ ಇದೆ. ಇಲ್ಲಿಯೂ ಕೂಡ ಈಶ್ವರ ಅನಂತೇಶ್ವರ ಇದ್ದಾನೆ, ಲಿಂಗದ ರೂಪದಲ್ಲಿ ಭಗವಂತ ಇದ್ದಾನೆ. ಆಮೇಲೆ ಅಲ್ಲೇ ವೇದ ಅನ್ನುವಂಥ ಪರ್ವತ ಇದೆ, ಅನಂತೇಶ್ವರ. ಅದು ಅಲ್ಲೆಲ್ಲ ಕಡೆ ಈಶ್ವರ ಈಶ್ವರ ಅಂತ ಹೇಳ್ತಾರಲ್ಲ, ಆ ಸುತ್ತಮುತ್ತಲಿನ ಅನೇಕ ದೇವಾಲಯಗಳಿವೆ ಅಂಥವು. ಕೊಡವೂರು ಅಂತ ಒಂದಿದೆ, ಕೊಡವೂರು ಕಾನನ ಅಂತ ಕರೀತಾರೆ ಅದನ್ನ. ಅಲ್ಲಿ ಶಂಕರನಾರಾಯಣ ಅಂತ ದೇವರು. ಎಲ್ಲ ಕಡೆ ಲಿಂಗ ರೂಪದಲ್ಲೇ ಭಗವಂತ ಇದ್ದಾನೆ, ಅವನನ್ನು ಆರಾಧನೆ ಮಾಡ್ತಾರೆ. ಅಂಥದ್ದೇ ಇದೊಂದು ದೇವಾಲಯ, ಅನಂತೇಶ್ವರ ಅಥವಾ ಅನಂತಾಸನ. ರಾಮಾಧಿವೇಶಿತ ಹರಿಸ್ವಶ್ರಮೌಲಿಮಾಲ ರಾಜದ್ವಿಮಾನ ಗಿರಿಶೋಭಿತ ಮಧ್ಯುವಾಸ ಕ್ಷೇತ್ರಂ ಸಪಾಜಕಪದಂ ತ್ರಿಕುಲೈಕ ಕೇತು ಕಮ್ಯದ್ದಧಾತಿ ಸತತಂ ಖಲು ವಿಶ್ವಪಾಜಾತ್. ಪಾಜಕ ಅನ್ನುವಂಥ ಒಂದು ಕ್ಷೇತ್ರ, ಅಲ್ಲೇ ಒಂದು 4-6 ಕಿಲೋಮೀಟರ್ ಅಂತರದಲ್ಲಿರುವಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಈ ಮಧ್ಯಗೇಹ ಭಟ್ರು ಅವ್ರ ಹೆಸರನ್ನೇ ಹೇಳಲಿಲ್ಲ. ಅದನ್ನು ಮೊದಲೇ ಹೇಳಿದ್ದೆ ನಿಮಗೆ. ಇವತ್ತಿಗೂ ಕೂಡ ಆಚಾರ್ಯ ತಂದೆ ಹೆಸರೇನು ಅಂತ ಅನ್ನೋದು ಸ್ಪಷ್ಟವಾಗಿ ನಾವು ತಿಳಿದು ಬರೋದಿಲ್ಲ. ನಾರಾಯಣ ಭಟ್ಟ ಅಂತ ಅವ್ರ ಹೆಸರು, ವೇದವತಿ ಅಂತ ಅವ್ರ ತಾಯಿ ಹೆಸರು ಅಂತೆಲ್ಲ ಹೇಳ್ತಾರೆ. ಆದರೆ ಸ್ವಯಂ ಮಧ್ವವಿಜಯಕಾರರೇ, ಮಧ್ವವಿಜಯದಲ್ಲಾಗಲಿ ಭಾವಪ್ರಕಾಶಿಕದಲ್ಲಾಗಲಿ ಆ ತಂದೆ ತಾಯಿಗಳ ಹೆಸರನ್ನೇ ಹೇಳಲಿಲ್ಲ. ಮಧ್ಯಗೇಹ ನಡಿಲ್ಲಾಯ ಅಷ್ಟು ಗೊತ್ತಾಗ್ತದೆ. ಆ ಪಾಜಕ ಕ್ಷೇತ್ರದಲ್ಲಿ ಅವರಿದ್ರು. ಆ ಪಾಜಕ ಕ್ಷೇತ್ರದ ವೈಶಿಷ್ಟ್ಯ ಏನು ಅಂತಂದ್ರೆ, ಅಲ್ಲಿ ಹರಿಸ್ವಸ
ಭಗವಂತ ಕೃಷ್ಣಾವತಾರದ ರೂಪಿಯಾದ ಭಗವಂತನ ತಂಗಿ ದುರ್ಗಾದೇವಿ ಅಲ್ಲಿದ್ದಾಳೆ. ದುರ್ಗಾ ಬೆಟ್ಟ ಅಲ್ಲಿದೆ. ಆ ದುರ್ಗಾದೇವಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದವರು ಅಂದ್ರೆ ಪರಶುರಾಮ. ರಾಮಾಧಿವೇಶಿತ ಹರಿಸ್ವಸರು ಮೌಲಿಮಾಲ, ಆ ದುರ್ಗಾದೇವಿಯನ್ನು ತಲೆಯ ಮೇಲೆ ಹೊತ್ಕೊಂಡಿದೆ ಆ ಪರ್ವತ, ಆ ವಿಮಾನಗಿರಿ ಅಂತ ಅದಕ್ಕೆ ಹೆಸರು. ಆ ವಿಮಾನಗಿರಿ ಅನ್ನುವ ಬೆಟ್ಟದ ತುದಿಯಲ್ಲಿ ಆ ದುರ್ಗಾದೇವಿ ಇದ್ದಾಳೆ, ಅವಳ ದೇವಾಲಯ ಇದೆ. ಹೀಗೆ ಆ ಪಾಜಕ ಕ್ಷೇತ್ರದ ಹೆಗ್ಗುರುತು ಅಂದ್ರೆ ಅವೆರಡು. ಕ್ಷೇತ್ರಂ ಸ ಪಾಜಕ ಪದಂ ತ್ರಿಕುಲೈಕ ಕೇತು. ಈ ಮಧ್ಯಗೆ ಭಟ್ರು ಅಲ್ಲಿ ಇದ್ರು. ಅಲ್ಲಿ ಯಾವತ್ತೂ ಕೂಡ ನೀರಿನ ಆಸರೆ ಇದೆ. ಅದನ್ನೊಂದ್ಸರಿ ಅವರನ್ನು ಹೋದಾಗ ನೋಡಬೇಕು. ಪರಶು ತೀರ್ಥ, ಗದಾ ತೀರ್ಥ, ಖಡ್ಗ ತೀರ್ಥ ಅಂತ ಕೆಲವು ತೀರ್ಥಗಳಿವೆ. ಆ ತೀರ್ಥಗಳಲ್ಲಿ ನೀರೆಂದೂ ಹೋಗೋದಿಲ್ಲ. ಅದನ್ನೆಲ್ಲ ಭಗವಂತನೇ, ಆ ಪರಶುರಾಮ ರೂಪದ ಭಗವಂತನೇ ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ. ವಿಶ್ವಪಾಜಾತ್, ವಿಶ್ವವನ್ನ ಪಾಲನೆ ಮಾಡತಕ್ಕಂಥ ಹುಟ್ಟಿಲ್ಲದ ಭಗವಂತ ತನ್ನ ಒಂದು ಸನ್ನಿಧಾನದಿಂದಾಗಿ ಅಲ್ಲಿ ನೀರನ್ನು ಯಾವತ್ತೂ ಕೂಡ ಇಟ್ಟಿದ್ದಾನೆ. ಕಂ ಯದ್ ದಧಾತಿ, ಕಂ ಅಂದ್ರೆ ನೀರು, ನೀರಲ್ಲಿ ಯಾವತ್ತೂ ಕೂಡ ಇದೆ. ಇಲ್ಲಿ ನೋಡ್ರಿ, ಕಂ ಯದ್ ದಧಾತಿ ಸತತಂ ಖಲು ವಿಶ್ವಪಾಜಾತ್ ಅನ್ನೋ ಇಷ್ಟರಿಂದ ಪಾಜಕ ಅನ್ನೋದನ್ನು ಸೂಚನೆ ಮಾಡಿದ್ರು. ಅದು ಹೇಗಂತಂದ್ರೆ, ಪಾಜಕ ಅನ್ನೋದಕ್ಕೆ ಏನು ಅರ್ಥ ಅಂತ ಸೂಚನೆ ಮಾಡಿದ್ರು. ಪ ಅಜ ಕ, ಪ ಅಂದ್ರೆ ಜಗತ್ತನ್ನು ಪಾಲನೆ ಮಾಡುವವನು, ವಿಶ್ವ ಅನ್ನೋದನ್ನು ಬಿಟ್ಟು ಬಿಟ್ಟಿದ್ದಾರೆ. ಪ ಅಂದ್ರೆ ಪಾಲನೆ ಮಾಡುವವನು, ಅಜ ಅಂದ್ರೆ ಹುಟ್ಟಿಲ್ಲದವನು. ಹುಟ್ಟಿಲ್ಲದವನು ಜಗತ್ತನ್ನು ಪಾಲನೆ ಮಾಡುವವನು ಆದಂಥ ಭಗವಂತ ಏನಿದ್ದಾನೆ, ಆತ ಅಲ್ಲಿ ನೀರನ್ನು ಇಟ್ಟು ಹೋಗಿದ್ದಾನೆ. ಆ ನೀರು ಇವತ್ತು ಕೂಡ ಇದೆ. ಪಾತ್ ಅಜಾತ್ ಕಂ ಅತ್ರ, ಇಲ್ಲಿ ಯಾವತ್ತೂ ಕೂಡ ನೀರಿದೆ. ಪಶ್ಚಾಸವು ಅಜಶ್ಚ ಪಾಜಃ ಪಾಜಾತ್ ಕಂ ಯಸ್ಮಿನ್ ತದ್ ಪಾಜಕಂ, ಯಾವತ್ತೂ ಕೂಡ ಅಲ್ಲಿ ನೀರಿನ ಹೊರತೆ ಹೋಗೋದಿಲ್ಲ. ತನ್ನ ಕೊಡ್ಲಿಯಿಂದ ಆ ಭೂಮಿಯನ್ನು ಸೀಳಿ ಆತ ನೀರಿನ ಒಂದು ಹೊರತೆಯನ್ನ, ತೀರ್ಥವನ್ನು ಆತ ನಿರ್ಮಾಣ ಮಾಡಿ ಹೋಗಿದ್ದಾನೆ. ಪರಶ್ವದ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಗಿರೌ ಯತ್ರ ಸುತ ಪ್ರೇಮ್ನೇ ವಾಸ್ತೆ ನಿತ್ಯಂ ಹರಿಸ್ವಸ ಅಂತ ಮತ್ತೊಂದು ಕಡೆ. ಪ್ರಾಯ ಇದು ತೀರ್ಥ ಪ್ರಬಂಧದ ಶ್ಲೋಕ ಇದ್ದಿರಬೇಕು, ಎಲ್ಲಿದಂತ ನಮಗೂ ನೆನಪಿಲ್ಲ, ಅರ್ಥ ಹೇಳ್ತೇನೆ. ಅಲ್ಲಿ ತೀರ್ಥಗಳು ಯಾವ್ಯಾವಿದೆ ಅಂದ್ರೆ, ಪರಶ್ವದ ಅಂತ ಕೊಡ್ಲಿ ತೀರ್ಥ ಇದೆ, ಪರಶು ತೀರ್ಥ, ಧನುಷ್ ತೀರ್ಥ ಇದೆ, ಬಾಣ ತೀರ್ಥ ಇದೆ, ಗದಾ ತೀರ್ಥ ಇದೆ. 4 ತೀರ್ಥಗಳು ಅಲ್ಲೇ ಸುತ್ತಮುತ್ತಲಿವೆ, ಎಲ್ಲ ಕಡೆ ನೀರಿದೆ. ಅಂಥ ಒಂದು ಪರ್ವತದಲ್ಲಿ ಹರಿಸ್ವತ ದುರ್ಗಾದೇವಿ ಇದ್ದಾಳೆ. ಯಾಕಿದ್ದಾಳೆ ಅಂತಂದ್ರೆ, ಸುತ ಪ್ರೇಮಣ ಇವ, ಅಲ್ಲೇ ಯಾವತ್ತೂ ಆಚಾರ್ಯ ಸನ್ನಿಧಾನ ಇದೆ, ಮಧ್ವರ ಸನ್ನಿಧಾನ ಇದೆ. ಆ ಮಧ್ವರಿಗೆ ತಾಯಿ ಆಕೆ, ಆ ಮಗುವಿನ ಮೇಲೆ ಪ್ರೀತಿಯಿಂದ ಎಂಬಂತೆ ಆಕೆ ಅಲ್ಲಿದ್ದಾಳೆ. ನಿತ್ಯ ಆಚಾರ್ಯರು ತನ್ನ ಮನೆಯಿಂದ ಅಲ್ಲಿ ಹೋಗಿ ಬರ್ತಿದ್ರು ಅಂತ ಎಲ್ಲ ಮುಂದೆ ವರ್ಣನೆ ಇದೆ. ಕೆಲವು ವರ್ಣನೆಗಳು ಇಲ್ಲಿ ಮಧ್ವಜಯದಲ್ಲಿ ಇಲ್ಲ, ಅದನ್ನೆಲ್ಲ ನಾವು ಅಲ್ಲಿ ಹೋದಾಗ ಕೇಳ್ತೇವೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಆಚಾರ್ಯರ ಮನೆಯಿಂದ ಪರ್ವತಕ್ಕೆ ಅವರು ಲೀಲಾಜಾಲವಾಗಿ ಹೋಗಿ ಬರ್ತಿದ್ರು. ಒಂದು ಬಾರಿ ಊಟಕ್ಕೆ ಬಾ ಅಂತ ತಾಯಿ ಕರೆದ್ಲು, ಅವ್ರು ಬೆಟ್ಟದ ಮೇಲಿದ್ರು, ಅಲ್ಲಿಂದಲೇ ಹಾರಿ ಬಂದ್ರು ಅಂತ ಹೀಗೆಲ್ಲ ಅಲ್ಲಿ ಹೇಳ್ತಾರೆ. 1-2 ಹೆಜ್ಜೆಗಳಲ್ಲಿ ಈ ಕಡೆ ಹಾರಿ ಬಂದ್ರು ಅಂತ ಹೇಳ್ತಾರೆ. ಹೀಗೆ ದುರ್ಗಾದೇವಿ ಮಗನ ಮೇಲಿನ ಪ್ರೀತಿಯಿಂದ ಅಲ್ಲಿದ್ದಾಳೆ. ಇದು ಉಡುಪಿಯ ಭೂಭಾಗ, ಅಲ್ಲಿ ಈ ಮಧ್ಯಗೆ ಬಿಟ್ಟಿರ್ತಂಥ ಪಾಜಕ ಕ್ಷೇತ್ರ, ಅದರದ್ದೆಲ್ಲದನ್ನು ವರ್ಣನೆ. ಅಲ್ಲಿಗೆ ಈ 2ನೇ ಸರ್ಗದ 11ನೇ ಶ್ಲೋಕದವರೆಗೆ ಸಮಾಪ್ತಿ ಕಂಡಿದೆ. ಮುಂದಿನ ಶ್ಲೋಕಗಳಲ್ಲಿ ಅವರ ವಿವಾಹ, ಅವರು ಸಂತಾನಕ್ಕಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದು, ಸೇವಾ ಮಾಡಿದ್ದು, ಇದೆಲ್ಲ ಈ ಮುಂದಿನ ಸಂಗತಿಗಳಲ್ಲಿ ನೋಡೋರಿದ್ದೇವೆ.